ಎಲ್ಲಿವರೆಗೂ ನಮಗೆ ನಮ್ಮ ಸ್ವರೂಪದ ಜ್ಞಾನ ಆಗೋದಿಲ್ಲ ಅಲ್ಲಿವರೆಗೂ ನಾವು ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಂಡು ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ JS ಪಾಟೀಲರು ಮತ್ತು ಓಡೋಗಿರುವಂಥ ವಿಚಾರಗಳನ್ನು ನಾವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕಂದ್ರೆ ಅದರ ಹಿನ್ನೆಲೆ ಒಳಗೆ ಒಂದು ಸಾಮಾಜಿಕ ಕಳಕಳಿ ಲಿಂಗಾಯತ ಧರ್ಮದ ಬಗ್ಗೆ ಇರುವಂಥ ಒಂದು ಅಭಿಮಾನ ನಮಗೂ ವ್ಯಕ್ತವಾಗ್ತದೆ. ಎಲ್ಲಿವರೆಗೂ ನಾವು ನಮ್ಮ ಧರ್ಮದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳೋದ್ರಿಂದ ಅಲ್ಲಿವರೆಗೂ ಕೂಡ ನಮ್ಮ ಧರ್ಮವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಅನೇಕ ರೀತಿಯಿಂದ ಇವತ್ತು ಬಸವರಾಜ ಶಿವಶರಣರ ಹಿಂದೂ ಸಮಾವೇಶವನ್ನ ಮಾಡುತ್ತಿರುವಂತ ಜನ ಬಹುತೇಕರು ಲಿಂಗಾಯತರು ಅನ್ನೋದನ್ನು ಕೇಳಿದ್ರೆ ಬಹಳ ವಿಷಾದ ಅನ್ನಿಸ್ತದೆ. ಯಾಕಂದ್ರೆ ಯಾವ ಹಿಂದೂ ಧರ್ಮದ ಹಿಂದೂ ಅನ್ನುವಂಥದ್ದು ಒಂದು ಧರ್ಮವೇ ಅಲ್ಲ, ಅದು ವೈದಿಕ ಧರ್ಮಕ್ಕೆ ಇವತ್ತು ಹಿಂದೂ ಧರ್ಮ ಅಂತೇಳಿ ಕರೀತಾ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇಂಥ ಒಂದು ವೈದಿಕ ಧರ್ಮದ ವಿರೋಧದಲ್ಲಿ ಹುಟ್ಟಿಕೊಂಡಿರುವಂತಹ ವೈದಿಕ ಧರ್ಮದಲ್ಲಿರುವಂತಹ ಕರ್ಮಕಾಂಡವನ್ನು ವಿರೋಧಿಸಿದಂತ ಮತ್ತು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತ ಒಂದು ಧರ್ಮ ಅದು ಲಿಂಗಾಯತ ಧರ್ಮ. ವೈದಿಕ ಧರ್ಮಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಪರ್ಕವನ್ನ ಕಲ್ಪಿಸೋದು ಕನಸಿನಲ್ಲಿನೂ ಕೂಡ ಸಾಧ್ಯ ಇಲ್ಲ. ಆದರೂ ಕೂಡ ಜನರನ್ನ ಮೋಸಗೊಳಿಸೋದಕ್ಕಾಗಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಇವತ್ತು ಅಲ್ಲಲ್ಲಿ ಸಮಾವೇಶಗಳನ್ನ ನಡೆಸ್ತಾ ಇರುವಂತಹದ್ದು. ಆ ನಂತರ ತಮ್ಮ ವಾಕ್ಚಪಲತೆಯಿಂದ ಜನರಿಗೆ ಸುಳ್ಳು ಮಾಹಿತಿಯನ್ನು ನೀಡೋದ್ರ ಮೂಲಕ ತಪ್ಪು ಸಂದೇಶವನ್ನ ನೀಡುವುದರ ಮೂಲಕ ಇವತ್ತು ಲಿಂಗಾಯತರನ್ನ ದಾರಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಲಿಂಗಾಯತರು ಎಚ್ಚರಗೊಳ್ಳುವಂತ ಕಾಲ ಇಂಥ ಒಂದು ದಾರಿ ತಪ್ಪಿಸುವಂತ ಜನರಿಂದ ನಮ್ಮ ಸಮಾಜವನ್ನ ನಮ್ಮ ಧರ್ಮವನ್ನ ಉಳಿಸುವಂತ ಸಂದರ್ಭ ಇವತ್ತು. ಇನ್ನೇನು ಈ ತರಬೇತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಬೇಕು ಅನ್ನುವಂತಹ ಒಂದು ಆಶಯ ನಮ್ಮದು. ನಮ್ಮ ಪೂಜ್ಯರಾಗಿರುವಂತ ಪೂರ್ಣೇಶ್ವರ ಸ್ವಾಮಿಗಳು ಮುಂಚಿನಿಂದಲೂ ಕೂಡ ಇಂತಹ ಒಂದು ಸಂಘಟನೆಯನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಮಾಡುತ್ತಿರುವಂತಹ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು. ನಾವು ಯಾವುದೇ ತುತ್ತೂರಿ ತಮ್ಮಟೆಗಳನ್ನ ಬಾರಿಸ್ತಾ ಇವತ್ತು ಜನರಿಗೆ ಹೇಳಬೇಕಾದಂತಹ ಅವಶ್ಯಕತೆ ಇದೆ. ಬೇರು ಮಟ್ಟದಲ್ಲಿ ಸಂಘಟನೆಯನ್ನ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಅಂತ ಪ್ರಚಾರ ಅಪಪ್ರಚಾರಗಳಿಗೆ ನಾವು ಬಲಿಯಾಗಬಾರದು. ಅದರಿಂದ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ದಾರಿ ಬಿಡ್ತಾ ಇರುವುದರಿಂದ ಅದಕ್ಕೆ ನಾವ್ಯಾರು ಬಲಿಯಾಗಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾವುದೇ ಪ್ರಚಾರ ಮತ್ತು ಪ್ರಸಾರಕ್ಕೆ ಅವಕಾಶ ಕೊಡ್ತಾನೆ ಬೇರು ಮಟ್ಟದಲ್ಲಿ ಈ ಒಂದು ಸಂಘಟನೆಯನ್ನ ನಿರ್ಮಿಸುವಂತಹ ಕೆಲಸವನ್ನ ನಮ್ಮ ಪೂಜ್ಯರಾಗಿರುವಂತಹ ಪೂರ್ಣೇಶ್ವರ ಸ್ವಾಮಿಗಳು ಕೂಡ ಮಾಡ್ತಾ ಇರೋದು ನಮಗೆ ಅತ್ಯಂತ ಸಂತೋಷದ ಸಂಗತಿ. ನಮ್ಮ ನಿಲಂಗಾದ ಸಂಗನಬಸವ ಸ್ವಾಮಿಗಳು, ಬಸವ ಕಲ್ಯಾಣ ಅನುಭವ ಮಂಟಪದ ಸಂಚಾಲಕರಾಗಿರುವಂತಹ ಶಿವಾನಂದ ಸ್ವಾಮಿಗಳು ಕೂಡ ಇದಕ್ಕೆ ಕೈಗೂಡಿಸ್ತಾ ಇರೋದು ನಮಗೆ ಇನ್ನೂ ಹೆಚ್ಚಿನ ಸಂತೋಷವನ್ನುಂಟು ಮಾಡಿದೆ. ಇವತ್ತು ಹೇಳಬೇಕಾದಂತಹ ವಿಷಯಗಳನ್ನು, ಅದರಲ್ಲೂ ಲಿಂಗಾಯತರು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯಗಳನ್ನ ನೇರವಾಗಿ ಸ್ಪಷ್ಟವಾಗಿ ಹೇಳುವಂತ ಅಧಿಕಾರಿಕೆಯನ್ನ ಹೊಂದಿದಂಥವ್ರಂದ್ರೆ ನಮ್ಮ ಡಾಕ್ಟರ್ JS ಪಾಟೀಲ್. ಅನೇಕ ಜನ ಇಂತಹ ವಿಷಯಗಳನ್ನು ಹೇಳುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಈ ಸಂದರ್ಭದಲ್ಲಿ ಅವರು ಬಹಳ ಧೈರ್ಯದಿಂದ ಲಿಂಗಾಯತ ನಮಗೆ ಎಷ್ಟೇ ಕಷ್ಟ ಬರಲಿ ಲಿಂಗಾಯತರಿಗೆ ಸ್ವಾಭಿಮಾನವನ್ನು ತುಂಬಬೇಕು, ಲಿಂಗಾಯತರಿಗೆ ಅವರ ಧರ್ಮದ ಅರಿವನ್ನು ಮೂಡಿಸಿಕೊಡಬೇಕು ಅನ್ನುವಂಥ ಒಂದು ಆಶಯದಿಂದ ಅವರು ತಮ್ಮೆಲ್ಲವನ್ನ ತ್ಯಾಗ ಮಾಡಿ ಅವರು ಈ ಒಂದು ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ದೂರದಿಂದ ಹರಗೋಳವರು ಬಂದಿರುವಂತಹದ್ದು. ನನಗೆ ನಮ್ಮ ಕೋಟೇಶ್ವರ ಸ್ವಾಮೀಜಿಯವರು ಹೇಳಿದರು, ಬಹುಶಃ ನೀವೆಲ್ಲರೂ ವಾಮನ್ ಮೇಶ್ರಾಮ್ ಅವರ ಹೆಸರನ್ನು ಕೇಳಿದ್ದೀರಿ. ಅವರು ಬಹಳ ದೊಡ್ಡ ಚಿಂತಕರು ಅಂತೇಳಿ ನಾನು ಭಾವಿಸಿಕೊಂಡಿರುವಂತಹದ್ದು. ಅಂಥ ಚಿಂತಕರಿಗೆ ಎಲ್ಲ ರೀತಿಯ ಮಾಹಿತಿಯನ್ನ ವಿಷಯವನ್ನ ಒದಗಿಸಿಕೊಡುವಂತ ಟ್ಯಾಂಕ್, ಥಿಂಕಿಂಗ್ ಟ್ಯಾಂಕ್ ಅಂದ್ರೆ ಅದು ಯಾರು ಓಳರು ಅನ್ನೋದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ನಾನು ಮೊಟ್ಟ ಮೊದಲಿಗೆ ಹಿಂದೂ ಧರ್ಮ ಅಂದ್ರೆ ಏನು, ಹಿಂದೂಗಳು ಯಾರು ಅನ್ನೋದನ್ನ ತಿಳಿದುಕೊಂಡದ್ದೇ ವಾಮನ್ ಮೇಶ್ವರ ಅವರಿಂದ. ಈ ಹಿಂದೂ ಅನ್ನುವಂತ ಶಬ್ದ ಇದು ಪರಕೀಯರ
ದೃಷ್ಟಿಯಲ್ಲಿ ಗುಲಾಮ್ ಅನ್ನುವಂತ ಒಂದು ಅರ್ಥವನ್ನ ಕೊಡುವಂತಹದ್ದು ಅಂತೇಳಿ ಅವರೇ ಗುಲ್ಬರ್ಗಾದ ಒಂದು ಸಮಾರಂಭದಲ್ಲಿ ಹೇಳಿದ್ರು. ಅಂದ್ರೆ ಈ ಹಿಂದೂಗಳನ್ನ ಏನು ಹಿಂದೂಗಳು ಅಂತ ನಮ್ಮನ್ನು ಕರೆದುಕೊಳ್ತಾರಲ್ಲ, ಇವರನ್ನ ಜೈಲಿಗೆ ಹಾಕಿ ಅವ್ರಿಗೆ ಗುಲಾಮರು ಅಂತೇಳಿ ಮುಸಲ್ಮಾನ ಅರಸರು ಕರೀತಾ ಇದ್ರು ಅಂತೇಳಿ ನಾವು ಕೇಳಿದ್ವಿ. ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ. ಯಾಕಂದ್ರೆ ಹಿಂದೂ ಅನ್ನುವಂಥದ್ದು ಧರ್ಮ ಆಗಿದ್ರೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ, ಅವು ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಇಂಥ ಯಾವ ಗ್ರಂಥಗಳಲ್ಲಿನೂ ಕೂಡ ಹಿಂದೂ ಅನ್ನುವಂಥ ಶಬ್ದ ಪ್ರಯೋಗ ಆಗಿಲ್ಲ ಅಂದ್ರೆ ಅದೊಂದು ಧರ್ಮ. ಯಾವ ಗ್ರಂಥವನ್ನ ಹಿಂದೂ ಧರ್ಮದ ಧರ್ಮ ಗ್ರಂಥ ಅಂತ ಅವ್ರು ಹೇಳ್ತಾರೋ ಅದೇ ಗ್ರಂಥದಲ್ಲಿ ಹಿಂದೂ ಅನ್ನುವಂಥ ಒಂದು ಶಬ್ದ ಇಲ್ಲ ಅನ್ನೋದನ್ನ ಗಮನಿಸಿದಾಗ ಅದೊಂದು ಧರ್ಮ. ಆದ್ರೆ ನಮಗೆ ಒಂದು ಜನಬೆಂಬಲವನ್ನು ಪಡೆಯುವುದಕ್ಕಾಗಿ ವೈದಿಕರು ಎಲ್ಲದಕ್ಕೂ ಅಳವಡಿಸುವಂತ ಈ ಒಂದು ಹಿಂದೂ ಅಂತ ಶಬ್ದವನ್ನ ಬಳಸಿಕೊಂಡಿರುವುದನ್ನ ಇತಿಹಾಸದಲ್ಲಿ ನಾವು ನೋಡುತ್ತೇವೆ. ಇಂಥ ಅಚಾತುರ್ಯಗಳಿಗೆ ಲಿಂಗಾಯತರು ಬಲಿಯಾಗಬಾರದು. ಅವರು ತಮ್ಮ ಧರ್ಮದ ಬಗ್ಗೆ ಸ್ವಾಭಿಮಾನವನ್ನು ಹೊಂದಬೇಕು. ಇಂದಿಲ್ಲ ನಾಳೆ ನಮ್ಮ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ತಂದುಕೊಳ್ಳುವಂತಹ ದಿಸೆಯಲ್ಲಿ ಈ ಸಂಘಟನೆಯನ್ನ ಗಟ್ಟಿಗೊಳಿಸುವಂತಹ, ಈ ಸಂಘಟನೆಯನ್ನ ಬಲಿಷ್ಠವಾಗಿ ಬೆಳೆಸುವಂತಹ ಕೆಲಸವನ್ನು ಮಾಡುವಂತಹ ಗುರುತರವಾಗಿರುವಂತಹ ಜವಾಬ್ದಾರಿ ಅದು ತಮ್ಮೆಲ್ಲರ ಮೇಲೆ ಇದೆ ಅನ್ನುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡಿ ಈ ಸಂಘಟನೆಯನ್ನು ಬೆಳೆಸೋಣ. ಲಿಂಗಾಯತರಿಗೆ ಅವರ ಧರ್ಮದ ಅರಿವನ್ನು ಮೂಡಿಸೋಣ, ಸ್ವಾಭಿಮಾನವನ್ನು ಬೆಳೆಸೋಣ. ಲಿಂಗಾಯತ ಧರ್ಮ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸಂಗ ವಹಿಸುವಂತಹ ಧರ್ಮ, ವಿಶ್ವ ಧರ್ಮವಾಗುವಂತಹ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಧರ್ಮ ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಒಂದು ಕಾರ್ಯ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಲಿಂಗಾಯತ ಧರ್ಮದ ಅಸ್ಮಿತೆ ಅದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಾವು ಸ್ವಾಭಿಮಾನವನ್ನ ಕಳೆದುಕೊಳ್ಳಬಾರದು. ಸ್ವಾಭಿಮಾನ ಇಲ್ಲದ ಮನುಷ್ಯ ಅವ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ ಅನೇಕ ಜನ ಚಿಂತಕರು. ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಸ್ವಾಭಿಮಾನವನ್ನು ನಾವೆಲ್ಲರೂ ಬೆಳೆಸಿಕೊಂಡು ಲಿಂಗಾಯತ ಧರ್ಮದ ಅಸ್ಮಿತೆಯನ್ನು ಬೆಳೆಸುವಂತ, ಲಿಂಗಾಯತ ಧರ್ಮೀಯರ ಅಸ್ಮಿತೆಯನ್ನು ಬೆಳೆಸುವಂತ ಕೆಲಸವನ್ನ ಮುಂಬರುವಂತಹ ದಿನಗಳಲ್ಲಿ ಸಂಘಟಿತರಾಗಿ ನಾವೆಲ್ಲರೂ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ಕಾಗಿ ಸಹಕರಿಸುತ್ತಿರುವಂತಹ ತಮ್ಮೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳನ್ನು ಶರಣು ಶರಣ.